ಮೊದಲನೇದಾಗಿ ನಮ್ಮ ಈ ಹಿಂದಿಯ ಬನದ ಮ್ಯಾಗ ಪುಟ 1 ಇದರ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂತ ಎಲ್ಲ ಹಿರಿಯರಿಗೂ ನಮಸ್ಕಾರ. ಬಂದಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದನ್ನ ನೋಡ್ತಾ ಇದ್ರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ದೆ ಕನ್ಸೇನೋ ಅಂತ ಅನ್ಸುತ್ತೆ. ಹೇಳ್ತಾರೆ ಮಿರಾಕಲ್ಸ್ ಹ್ಯಾಪನ್ ಇನ್ ಲೈಫ್ ಅಂತ. ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಲ್ ನನ್ನ ನಿಂಬಿಯ ಬನಾದ ಮ್ಯಾಗ ಈ ಒಂದು ಇವತ್ತನ್ನ ಸಾಧ್ಯ ಮಾಡ್ಕೊಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಅಡ್ವಾ ಅವರು ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನನಗೆ ಈ ಅವಕಾಶ ಕೊಟ್ಟಿದ್ದನ್ನ ನಾನು ಯಾವತ್ತು ನಾನು ಜೀವನ ಪರ್ಯಂತ ನಾನು ಮರೆಯಲ್ಲ. ನಿಮ್ಗೆ ಯಾವತ್ತು ನಾನು ಚಿರೋಣಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನಾನು ಇಲ್ಲಿರೋದಕ್ಕೆ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ನನ್ನ ತಂದೆ ತಾಯಿಗಳೇ ಕಾರಣ. ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿರುವಂತ ವೈಫ್ ಇದ್ದಾರೆ ಸಿಂಧು ಅವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ವರ್ಧನ್, ನನಗೆ ತುಂಬಾ ಕ್ಲೋಸ್ ಅವನು. ಇವತ್ತು ಬರ್ಲೇಬೇಕು ಅಂತ ಹೇಳಿ ಅವ್ರ ಊರಿಂದ ನಾನು ಬಂದಿದ್ದಾನೆ. ನಮ್ಮ ಅಕ್ಕ ಸರಸ್ವತಿ, ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅಭಿಯುಕ್ತ, ಅವ್ರನ್ನ ಇವತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ಇಬ್ರು ಭಾವಂದ್ರು ಕೂಡ ನಟರಾಜ್ ಹಾಗೆ ವಿನಯ್, ಅವ್ರನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತೆ ನನ್ನ ಇಡೀ ಕುಟುಂಬ, ನನ್ನ ಮಾವಂದ್ರು, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ. ಈ ಸಿನಿಮಾ ಶುರುವಾದಾಗಿಂದನೂ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ. ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರು ಆಗಿದ್ದಕ್ಕೆ ತುಂಬಾ ಖುಷಿ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ. ಅವ್ರೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2022ರಲ್ಲಿ ಶುರುವಾದಂತ ಒಂದು ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.